ವಿವಾಹ ಇರುವಂತಹದ್ದು ಸಂಸ್ಕಾರಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು. ನಾವು ಕಳೆದ ವಿಡಿಯೋದಲ್ಲಿ ವಿವಾಹದ ಉಗಮವನ್ನು ನಾವು ನೋಡಿದ್ದೇವೆ. ಈ ವಿವಾಹ ವಿಧಾನಗಳಲ್ಲಿ ಬರತಕ್ಕಂತಹ ಮಂತ್ರಗಳು ಮತ್ತು ಅದರ ಅರ್ಥವನ್ನು ನಾವು ನೋಡಿಕೊಂಡು ಬರುವ. ನಮ್ಮ ಧರ್ಮಶಾಸ್ತ್ರದಲ್ಲಿ ವಿವಾಹದ 8 ವಿಧಗಳನ್ನು ಹೇಳಲಾಗಿದೆ. ಬ್ರಾಹ್ಮೋ ದೈವಸ್ತಥೈವಾರ್ಷಃ ಪ್ರಾಜಾಪತ್ಯಸ್ತಥಾಸುರಃ ಗಾಂಧರ್ವೋ ರಾಕ್ಷಸಶ್ಚೈವ ಪೈಶಾಚಶ್ಚಾಷ್ಟಮೋಧಮಃ. ಅಂದರೆ ಬ್ರಾಹ್ಮ ವಿವಾಹ, ದೈವ ವಿವಾಹ, ಆರ್ಷ ವಿವಾಹ, ಪ್ರಾಜಾಪತ್ಯ ವಿವಾಹ, ಆಸುರ ವಿವಾಹ, ಗಾಂಧರ್ವ ವಿವಾಹ, ರಾಕ್ಷಸ ವಿವಾಹ, ಪೈಶಾಚ ವಿವಾಹ ಎಂದು ವಿಭಾಗಿಸಲಾಗಿದೆ. ಈ 8 ವಿಧದ ವಿವಾಹದಲ್ಲಿ ಮೊದಲನೆಯ 4 ವಿವಾಹ ಶ್ರೇಷ್ಠ ಅಂತ ಹೇಳಿದರು. ಅಂದರೆ ಬ್ರಾಹ್ಮ, ದೈವ, ಆರ್ಷ, ಪ್ರಾಜಾಪತ್ಯ ಎನ್ನುವಂತಹ 4 ವಿಧವಾದಂತಹ ವಿವಾಹವು ಶ್ರೇಷ್ಠ ಅಂತ ಹೇಳಿದರು. ಇವುಗಳ ಪೈಕಿ ಬ್ರಾಹ್ಮ ವಿವಾಹದ ವಿಧಾನವನ್ನು ನಾವು ನೋಡಿಕೊಳ್ಳುವ. ಬ್ರಾಹ್ಮ ವಿವಾಹದಲ್ಲಿ ಹಲವಾರು ಆಚಾರ ವಿಚಾರಗಳು ಇವೆ. ಅವುಗಳಲ್ಲಿ ಮುಖ್ಯವಾದಂತಹ ವಿಧಿವಿಧಾನಗಳನ್ನು ನಾವು ನೋಡಿಕೊಳ್ಳುವ. ಮೊದಲಿಗೆ ನಿರೀಕ್ಷಾ. ನಿರೀಕ್ಷಾ ಅಂದರೆ ಎಕ್ಸ್ಪೆಕ್ಟೇಷನ್ ಅಥವಾ ಹೋಪ್ ಎನ್ನುವಂಥದ್ದನ್ನು ನಿರೀಕ್ಷಾ ಅಂತ ಕರೀತಾರೆ. ಅಥವರ ಕನ್ಯಾಮೀಕ್ಷತೆ ಅಂದರೆ ವರನು ಕನ್ಯೆಯನ್ನು ನೋಡುವಾಗ ಹೇಳುವಂತಹ ಮಂತ್ರ ಓಂ ಅಭ್ರಾತೃಘ್ನೀಂ ವರುಣಾಪದಿಘ್ನೀಂ ಬೃಹಸ್ಪತೆ ಇಂದ್ರಪುತ್ರಘ್ನೀಂ ಲಕ್ಷ್ಮ್ಯಂತ ಮಸ್ಯೈ ಸವಿತಸ್ಸುವ ಅಘೋರಚಕ್ಷುರಪತಿಘ್ನೇದಿ ಶಿವಾಪತಿಭ್ಯಃ ಸುಮನಾ ಸುವರ್ಚಾಃ ಜೀವಸೂರ್ದೇವಕಾಮಾಸ್ಯೋ ನಾಶನ್ನೋ ಭವದ್ವಿಪದೇಶಂ ಚತುಷ್ಪದೇ. ಅಂದರೆ ವಧುವೆ, ನಿನ್ನ ದೃಷ್ಟಿ ಮಂಗಳಕರವಾಗಿರಲಿ, ಪತಿಗೆ ಎಂದಿಗೂ ಅನಿಷ್ಟವನ್ನು ಉಂಟು ಮಾಡದಿರವು, ಸದಾ ಪ್ರಸನ್ನಚಿತ್ತಳಾಗಿರು, ತೇಜಸ್ವಿನಿಯಾಗಿರು, ಉತ್ತಮ ಸಂತಾನವನ್ನು ಪಡೆಯುವವಳಾಗಿರು, ದೇವರ ಅನುಗ್ರಹಕ್ಕೆ ಪಾತ್ರಳಾಗಿರು, ಸದಾಕಾಲ ಮಾನವರಿಗೂ ಮತ್ತು ಇತರ 4 ಪಾದಗಳ ಇರತಕ್ಕಂತಹ ಜೀವಿಗಳಿಗೂ ಮಂಗಳವನ್ನುಂಟು ಮಾಡುವವಳಾಗಿರು ಎಂದು. ಕನ್ಯಾದಾನ. ಕನ್ಯಾಂ ಕನಕ ಸಂಪನ್ನಾಂ ಸರ್ವಾಭರಣಭೂಷಿತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜಿಗೀಷಯಾ. ಅಂದರೆ ಚಿನ್ನದ ಆಭರಣಗಳಿಂದ ಅಲಂಕರಿಸಲ್ಪಟ್ಟಿರುವ ನನ್ನ ಈ ಕನ್ಯೆಯನ್ನು ಮಹಾವಿಷ್ಣುವಿನ ಸ್ವರೂಪನಾದಂತಹ ವರನಿಗೆ ಸಮರ್ಪಿಸುತ್ತೇನೆ. ಈ ಪುಣ್ಯಕರ್ಮದಿಂದ ಬ್ರಹ್ಮಲೋಕಾವಾಪ್ತಿ ಹೊಂದಬೇಕೆಂಬುದು ನನ್ನ ಆಶಯ ಎಂದು ವಧುವಿನ ತಂದೆ ಈ ರೀತಿ ಹೇಳುತ್ತಾರೆ. ಪುನಃ ಮುಂದುವರಿಸುತ್ತಾರೆ. ವಿಶ್ವಂಭರಾ ಸರ್ವಭೂತಾ ಸಾಕ್ಷಿಣಃ ಸರ್ವದೇವತಾಃ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪಿತॄಣಾಂ ತಾರಣಾಯ ಚ. ವಿಶ್ವವನ್ನು ಧರಿಸಿರುವ ಭಗವಂತ, ಸಮಸ್ತ ದೇವತೆಗಳು ಮತ್ತು ಸಮಸ್ತ ಜೀವಿಗಳು ಸಾಕ್ಷಿಯಾಗಿರಲಿ, ನನ್ನ ಪಿತೃಗಳಿಗೆ ಸದ್ಗತಿ ದೊರೆಯಲಿ ಎಂಬ ಉದ್ದೇಶದಿಂದ ಈ ಕನ್ಯೆಯನ್ನು ಧರ್ಮಪೂರ್ವಕವಾಗಿ ಧಾರೆ ಎರೆದುಕೊಡುತ್ತೇನೆ ಎಂದು ವಧುವಿನ ತಂದೆ ಕನ್ಯಾದಾನವನ್ನು ಮಾಡುತ್ತಾರೆ. ಇನ್ನು ಅಕ್ಷತಾರೋಪಣ. ಅಕ್ಷತ ಅಂದರೆ ತುಂಡಾಗದೇ ಇರತಕ್ಕಂತಹ ಅಕ್ಕಿ, ಅಂದರೆ ಪೂರ್ಣತೆಯ ಸಂಕೇತ. ವಧೂವರರ ಆಯುಷ್ಯದ ಅಭಿವೃದ್ಧಿಗೋಸ್ಕರ ಮಾಡತಕ್ಕಂಥದ್ದು. ಇದು ಮಂಗಳದ ಸಂಕೇತವಾಗಿದೆ. ಇನ್ನು ಕಂಠಸೂತ್ರ. ಮಾಂಗಲ್ಯಂತಂತುನಾನೇನ ಮಮ ಜೀವನ ಹೇತುನ ಕಂಠೆ ಬಧ್ನಾಮಿ ಸುಭಗೆ ತ್ವಂ ಜೀವ ಶರದಾಂ ಶತಂ. ಈ ಮಂಗಳಕರವಾದ ಮಾಂಗಲ್ಯ ಸೂತ್ರವನ್ನು ನನ್ನ ಜೀವನದ ಮಂಗಳ ಸುಖ ಧರ್ಮಮಯವಾದಂತಹ ದಾಂಪತ್ಯದ ಸಂಕೇತವಾಗಿ ನಿನ್ನ ಕಂಠಕ್ಕೆ ಕಟ್ಟುತ್ತಿದ್ದೇನೆ. ಸೌಭಾಗ್ಯವತಿಯೇ, ನೀನು ದೀರ್ಘಾಯುಷ್ಯವತಿಯಾಗಿ 100 ಶರತ್ಕಾಲಗಳವರೆಗೆ ಆರೋಗ್ಯ, ಸಂತೋಷ, ಸೌಭಾಗ್ಯ, ಐಶ್ವರ್ಯ
ಉತ್ತಮ ಸಂತಾನದಿಂದ ಜೀವನವನ್ನು ನಡೆಸು. ನಮ್ಮ ದಾಂಪತ್ಯ ಜೀವನವು ಪರಸ್ಪರ ಪ್ರೀತಿ, ಗೌರವ, ವಿಶ್ವಾಸ ಮತ್ತು ಧರ್ಮದ ಆಧಾರದ ಮೇಲೆ ಸದಾ ಮಂಗಳಮಯವಾಗಿರಲಿ ಎಂದು ಅರ್ಥ. ನೀಲಲೋಹಿತೆ ಭವತಃ ಕೃತ್ಯಾಸಕ್ತಿರ್ವ್ಯಜ್ಯತೆ ಎನ್ನುವಂತಹ ಮಂತ್ರವನ್ನು ಹೇಳಿ ವಧೂವರರ ಉತ್ತರೀಯವನ್ನು ಕಟ್ಟುವಂಥದ್ದು. ಇನ್ನು ಪಾಣಿಗ್ರಹಣ. ಪಾಣಿ ಎಂದರೆ ಕೈ, ಗ್ರಹಣ ಎಂದರೆ ಹಿಡಿಯುವುದು ಅಥವಾ ಸ್ವೀಕರಿಸುವುದು. ಪಾಣಿಗ್ರಹಣ ಎಂದರೆ ವಧುವಿನ ಕೈಯನ್ನು ಧರ್ಮಪೂರ್ವಕವಾಗಿ ಸ್ವೀಕರಿಸುವುದು ಎಂದು ಅರ್ಥ. ಆ ಸಮಯದಲ್ಲಿ ವರನು ವಧುವಿಗೆ ಮಿತ್ರೋಸಿ ಎಂದು ಹೇಳುತ್ತಾನೆ. ಅಂದರೆ ನಾವಿಬ್ಬರು ಪರಸ್ಪರ ಮಿತ್ರರು ಎಂದರ್ಥ. ಪಾಣಿಗ್ರಹೋ ವಿಧಿ ಸ್ತ್ರೀಣಾಂ ಔಪನಯನಿಕ ಸ್ಮೃತಃ. ಅಂದರೆ ಸ್ತ್ರೀಯರಿಗೆ ಉಪನಯನ ಎಂದರೆ ಪಾಣಿಗ್ರಹಣ ಎಂಬುದಾಗಿ ಸ್ಮೃತಿಯಲ್ಲಿ ಹೇಳಿದೆ. ಇನ್ನು ಸಪ್ತಪದಿ. ಸಪ್ತಪದಿಯಲ್ಲಿ ಮೊದಲಿನ ಮಂತ್ರ ಏಕಮಿಷೇ ವಿಷ್ಣುಸ್ತ್ವಾನ್ವೇತು. ಅಂದರೆ ನಿನ್ನ ಮೊದಲನೇ ಹೆಜ್ಜೆಯಿಂದ ಅನ್ನ ಆಹಾರದ ಸಮೃದ್ಧಿಯಾಗುವಂತೆ ಮಹಾವಿಷ್ಣು ಅನುಗ್ರಹಿಸಲಿ ಎಂದರ್ಥ. ದ್ವೇ ಊರ್ಜೆ ವಿಷ್ಣುಸ್ತ್ವಾನ್ವೇತು. ಎರಡನೇ ಹೆಜ್ಜೆಯಿಂದ ದೈಹಿಕ ಮತ್ತು ಮಾನಸಿಕವಾದ ಬಲವು ಅಭಿವೃದ್ಧಿಯಾಗಲಿ. ಮೂರನೇ ಹೆಜ್ಜೆಗೆ ತ್ರೀಣಿ ವ್ರತಾಯ ವಿಷ್ಣುಸ್ತ್ವಾನ್ವೇತು. ವ್ರತಾನುಷ್ಠಾನಕ್ಕಾಗಿ ನಿನ್ನ ಮೂರನೇ ಹೆಜ್ಜೆ ಇರಲಿ. ನಾಲ್ಕನೇ ಹೆಜ್ಜೆಗೆ ಚತ್ವಾರಿ ಮಾಯೋಭವಾಯ ವಿಷ್ಣುಸ್ತ್ವಾನ್ವೇತು. ಭೌತಿಕ ಮತ್ತು ಆತ್ಮಸುಖದ ಪ್ರಾಪ್ತಿಗಾಗಿ ನಿನ್ನ ನಾಲ್ಕನೇ ಹೆಜ್ಜೆ ಎಂದು ಅರ್ಥ. ಪಂಚಪಶುಭ್ಯೋ ವಿಷ್ಣುಸ್ತ್ವಾನ್ವೇತು. ಐದನೇ ಹೆಜ್ಜೆಯು ಯಜ್ಞಮಯವಾದಂತಹ ಜೀವನಕ್ಕೆ ಅವಶ್ಯಕವಾದಂತಹ ಗೋವು ಮೊದಲಾದ ಪಶು ಸಂಪತ್ತಿನ ಅಭಿವೃದ್ಧಿಗಾಗಿ. ಷಡ್ರಾಯಸ್ಪೋಷಾಯ ವಿಷ್ಣುಸ್ತ್ವಾನ್ವೇತು. ಆರನೇ ಹೆಜ್ಜೆಯು ಸಂಪತ್ತಿನ ಪೋಷಣೆಗಾಗಿ. ಏಳನೇ ಹೆಜ್ಜೆಯು ಸಪ್ತ ಸಪ್ತಭ್ಯೋ ಹೋತ್ರಾಭ್ಯೋ ವಿಷ್ಣುಸ್ತ್ವಾನ್ವೇತು. ಅಂದರೆ ಹೋತ, ಪ್ರಶಾಸ್ತ, ನೇಷ್ಟ, ಅಚ್ಛಾವಾಕ, ಬ್ರಾಹ್ಮಣಾಚ್ಛಂಸಿ, ಆಗ್ನೇಧ್ರ, ಹೋತ ಎಂಬಂತಹ 7 ಜನ ಯಜ್ಞ ಸಂಬಂಧಿ ಋತ್ವಿಜರ ಸಹಕಾರ ಪ್ರಾಪ್ತಿಗಾಗಿ 7ನೇ ಹೆಜ್ಜೆ. ಈ 7 ಹೆಜ್ಜೆ ದಾಟಿದ ನಂತರ ಸಖಾಯ ಸಪ್ತಪದ ಅಭೂಮ ಸಖ್ಯಂತೆ ಗಮೇಯಂ ಸಖ್ಯಾತ್ತೇ ಮಾಯೋಷಂ ಸಖ್ಯಾನ್ಮೇ ಮಾಯೋಷ್ಠಾಃ. ಈ 7 ಹೆಜ್ಜೆಗಳು ನಡೆದ ಬಳಿಕ ನಾವಿಬ್ಬರೂ ಸಖರಾದೆವು. ನಿನ್ನ ಸ್ನೇಹ ಸದಾ ನನಗಿರಲಿ, ನನ್ನ ಸ್ನೇಹ ನಿನಗಿರಲಿ ಎಂದು ಈ ಮಂತ್ರಾರ್ಥ. ಬ್ರಾಹ್ಮ ವಿವಾಹದಲ್ಲಿ ದೇವ ಅಗ್ನಿ ದ್ವಿಜ ಸನ್ನಿಧೌ. ದೇವರ ಸಾಕ್ಷಿಯಾಗಿ, ಅಗ್ನಿ ಸಾಕ್ಷಿಯಾಗಿ, ಬ್ರಾಹ್ಮಣರ ಸಾಕ್ಷಿಯಾಗಿ ವಿವಾಹವಾಗುವಂಥದ್ದು ಪದ್ಧತಿ. ಅಗ್ನಿ ಸಾಕ್ಷಿಯಾಗಿ ವಿವಾಹ ಮಾಡುವಾಗ ವಧುವಿನ ಹೃದಯವನ್ನು ವರನು ಸ್ಪರ್ಶಿಸುತ್ತಾ ಈ ಮಂತ್ರವನ್ನು ಹೇಳುತ್ತಾನೆ. ಓಂ ಮಮ ಹೃದಯೇ ಹೃದಯಂತೆ ಅಸ್ತು ಮಮ ಚಿತ್ತೇ ಚಿತ್ತಮಸ್ತು ತೇ ಮಮ ವಾಚಮೇಕಮನಾ ಶೃಣು ಮಾಮೇವಾನುವ್ರತ ಸಹಚರ್ಯ ಮಯಾ ಭವ. ಅಂದರೆ ನನ್ನ ಹೃದಯವು ನಿನ್ನ ಹೃದಯದೊಂದಿಗೆ ಒಂದಾಗಲಿ, ನನ್ನ ಮನಸ್ಸು ನಿನ್ನ ಮನಸ್ಸಿನೊಂದಿಗೆ ಹೊಂದಿಕೆಯಾಗಲಿ. ನನ್ನ ಮಾತುಗಳನ್ನು ಏಕಚಿತ್ತದಿಂದ ಸ್ವೀಕರಿಸು. ಪ್ರಜಾಪತಿ ದೇವರು ನಿನ್ನನ್ನು ನನ್ನ ಸಹಧರ್ಮಚಾರಿಣಿಯಾಗಿ ಸಂಯೋಜಿಸಲಿ ಎಂದು. ಆಮೇಲೆ ಅಶ್ಮಾರೋಹಣ ಅಂದರೆ ಕಲ್ಲನ್ನು ವಧುವು ತನ್ನ ಬಲದ ಕಾಲಿನಲ್ಲಿ ಮೆಟ್ಟುವಂಥದ್ದು. ಆಗ ಹೇಳುವ ಮಂತ್ರ ಈ ರೀತಿದೆ. ಓಂ ಆತಿಷ್ಠೆ ಮಮಶ್ಮಾನಮಶ್ಮೇ ಬತ್ವಗ್ಗ ಸ್ಥಿರಾ ಭವ ಅಭಿತಿಷ್ಠ ಪೃತನ್ಯತಃ ಸಹಸ್ವಪೃತನಾಯತಃ. ಅಂದರೆ ಈ ಕಲ್ಲಿನ ಮೇಲೆ ಏರು, ಕಲ್ಲಿನಂತೆ ದೃಢವಾಗಿರು. ಜೀವನದಲ್ಲಿ ಎದುರಾಗುವ ವಿರೋಧಗಳು, ಸಂಘರ್ಷಗಳು, ಸಂಕಷ್ಟಗಳು ಇದನ್ನೆಲ್ಲವನ್ನು ಧೈರ್ಯದಿಂದ ಎದುರಿಸಿ ಜಯಿಸು. ಯಾವ ಸಂದರ್ಭದಲ್ಲಿಯೂ ಧೈರ್ಯವನ್ನು ಕಳೆದುಕೊಳ್ಳದೆ ಸ್ಥಿರ ಚಿತ್ತದಿಂದ ಧರ್ಮ ಮಾರ್ಗದಲ್ಲಿ ನಡೆ ಎಂದರ್ಥ.
ಆಮೇಲೆ ವಧುವಿನ ಕೈಯಲ್ಲಿ ಲಾಜವನ್ನು ವರನು ಹಾಕಿಸುವಂಥದ್ದು. ಈ ರೀತಿ ಮಂತ್ರ ಇದೆ. ಓಂ ಯನ್ನಾರ್ಯುಪಬ್ರೂತೇಗ್ನೌ ಲಾಜಾನಾವಪಂತಿ ದೀರ್ಘಾಯುರಸ್ತು ಮೇ ಪತಿರ್ಜೀವಾತು ಶರದಃ ಶತೋಂ ಅಂತ. ಅಂದರೆ, ಹೇ ಅಗ್ನಿದೇವನೇ, ಲಾಜವನ್ನು ಸಮರ್ಪಣೆ ಮಾಡುತ್ತಿದ್ದೇನೆ. ಶತಮಾನಗಳ ಪರ್ಯಂತ ದೀರ್ಘಾಯುಸ್ಸನ್ನು ನನ್ನ ಪತಿಗೆ ಅನುಗ್ರಹಿಸು ಎಂದು ಪ್ರಾರ್ಥಿಸುವಂಥದ್ದು. ಆಮೇಲೆ ವಧುವಿನ ಕೈಯನ್ನು ಹಿಡಿದುಕೊಂಡು ವರನು ಹೋಮಕ್ಕೆ ಪ್ರದಕ್ಷಿಣೆ ಬರುತ್ತಾನೆ. ಈ ರೀತಿ ಮಂತ್ರ: ತುಭ್ಯಮಗ್ನೇ ಪರ್ಯವಹನ್ ಸೂರ್ಯಾಂ ವಹತು ನಾಸಃ ಪುನಃ ಪತಿಭ್ಯೋ ಜಾಯಾಂದ ಅಗ್ನೇ ಪ್ರಜಯಾ ಸಹ. ಆದಿತ್ಯ ಸ್ವರೂಪನಾದ ಅಗ್ನಿದೇವನೇ, ಪತಿದೇವನನ್ನು ಜೊತೆಗೂಡಿಕೊಂಡು ಬ್ರಹ್ಮವರ್ಚಸ್ವಿಗಳಾದ ಪ್ರಜೆಗಳನ್ನು ಪಡೆಯಲು ನಿನಗೆ ಪ್ರದಕ್ಷಿಣೆ ಬರುತ್ತಿದ್ದೇನೆ ಎಂದರ್ಥ. ಎರಡನೇ ಸುತ್ತಿನ ಪ್ರದಕ್ಷಿಣೆಗೆ ಈ ರೀತಿ ಇದೆ ಮಂತ್ರ: ಓಂ ಪುನಃ ಪತ್ನೀಮಗ್ನಿರದಾದಾಯುಷಾ ಸಹ ವರ್ಚಸ ದೀರ್ಘಾಯುರಸ್ಯಾಯಃ ಪತಿಃ ಸ ಏತು ಶರದಃ ಶತಂ. ಅಂದರೆ, ಅಗ್ನಿದೇವನೇ, ಶತಸಂವತ್ಸರ ಪರ್ಯಂತ ದೀರ್ಘಾಯುಷ್ಯಾಗಿ ಬಾಳಲು ನಿನಗೆ ಪ್ರದಕ್ಷಿಣೆ ಇನ್ನೊಮ್ಮೆ ಬರುತ್ತಿದ್ದೇನೆ ಎಂದರ್ಥ. ಮೂರನೇ ಸುತ್ತಿಗೆ ಪ್ರದಕ್ಷಿಣೆ ಬರಲು ಈ ಮಂತ್ರ ಹೇಳುತ್ತಾರೆ: ಓಂ ವಿಶ್ವ ಉತತ್ವಯ ವಯಂಧಾರ ಉದನ್ಯ ಇವ ಅತಿಗಾಹೇ ಮಹಿದ್ವಿಷಃ. ಅಂದರೆ, ಪ್ರಪಂಚವಾಸಿಗಳಾದ ವಿಶ್ವದ ಸಮಸ್ತ ಜೀವಿಗಳನ್ನು ಉದ್ಧರಿಸುವ ನಿಮ್ಮನ್ನು ನಾವು ನಮಸ್ಕರಿಸುತ್ತೇವೆ. ಆನಂತರ ರಾತ್ರಿಯಲ್ಲಿ ಧ್ರುವ ನಕ್ಷತ್ರ ಮತ್ತು ಅರುಂಧತಿ ನಕ್ಷತ್ರವನ್ನು ವರನು ವಧುವಿಗೆ ತೋರಿಸುತ್ತಾನೆ. ಯಾಕೆಂದರೆ, ನೀನು ಧ್ರುವನಂತೆ ಸ್ಥಿರಳಾಗಿರು, ಭೂಮಿಯಂತೆ ಅಚಲಳಾಗಿರು, ದೃಢವಾಗಿ ನೆಲೆಗೊಂಡಿರು. ಹಲವಾರು ನಕ್ಷತ್ರಗಳ ಮಧ್ಯೆ ಧ್ರುವ ನಕ್ಷತ್ರ ಹೇಗೆ ಸ್ಥಿರವಾಗಿದೆಯೋ ಹಾಗೆಯೇ ನಮ್ಮ ಕುಟುಂಬದಲ್ಲಿ ನೀನು ಸ್ಥಿರತೆಯನ್ನು ಹೊಂದಿರು. ಎಲ್ಲ ವಿಘ್ನಗಳನ್ನು, ವಿರೋಧಗಳನ್ನು, ಸಂಕಟಗಳನ್ನು ಜಯಿಸು. ಇವಿಷ್ಟು ಬ್ರಾಹ್ಮ ವಿವಾಹದ ಮುಖ್ಯ ವಿಧಿವಿಧಾನಗಳ ಸಂಕ್ಷಿಪ್ತ ವಿವರ. ನೋಡಿದ್ರಲ್ಲ ವೀಕ್ಷಕರೇ, ಈ ನಮ್ಮ ವಿವಾಹದ ವಿಧಿವಿಧಾನಗಳಲ್ಲಿ ಬರ್ತಕ್ಕಂತಹ ಮಂತ್ರಗಳು ಮತ್ತು ಅದರ ಅರ್ಥವನ್ನೆಲ್ಲ ನಾವು ನೋಡಿ ತಿಳ್ಕೊಂಡಿದ್ದೇವಲ್ಲ. ಎಷ್ಟೊಂದು ಮಹತ್ವವಾದಂತು, ಎಷ್ಟೊತ್ತು ಅರ್ಥಪೂರ್ಣವಾದದ್ದು ಎನ್ನುವಂಥದ್ದು ನಾವು ತಿಳಿದುಕೊಂಡಿದ್ದೇವೆ. ಇನ್ನು ಮುಂದಿನ ಪೀಳಿಗೆಗೂ ಕೂಡ ಇದರ ಅರ್ಥವನ್ನು, ಇದರ ಮಹತ್ವವನ್ನು ನಾವು ತಿಳಿಸಿಕೊಳ್ಳುವ. ಹಾಗಿರುವಾಗ ಮುಂದಿನ ವಿಡಿಯೋದಲ್ಲಿ ಪುನಃ ಭೇಟಿಯಾಗೋಣ. ನಮಸ್ತೆ.